ಮಠ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಮುತ್ತಿನ ಕೆರೆಯಲ್ಲಿ ಕೆರೆ ಬೇಟೆ ಐತ್ರಪ್ಪ. ಈ ಸರಿ ಕೆರೆಯಲ್ಲಿ ಭಾರಿ ಮೀನದವಂತೆ. ನನಗೆ ನನ್ನ ಸಿನಿಮಾ ನಿಜವಾಗ್ಲೂ ಕಾಂತಾರದ ಹಂತಕ್ಕೆ ಹೋಗ್ಬೇಕು ಅನ್ನೋ ಒಂದು ದೊಡ್ಡ ಕನಸಿಟ್ಕೊಂಡೇ ಸಿನಿಮಾ ಮಾಡಿರುವಂಥದ್ದು. ಬರೀ ಕನಸಿಟ್ಕೊಂಡಿಲ್ಲ, ಆ ಕನಸಿಗೆ ಏನಿದ್ರೆ ಅಷ್ಟು ಪ್ರಯತ್ನನೂ ಮಾಡಿದ್ವಿ. ಸರ್, ಇದೇ ಸಿನಿಮಾನ ನೀವು ಮಲಯಾಳಮಿಗೆ ಡಬ್ ಮಾಡ್ಬಿಡಿ, ಕನ್ನಡದಲ್ಲಿ ಒಂದು ಫಿಲ್ಮ್ ರಿಲೀಸ್ ಮಾಡ್ಬಿಡಿ. ಬಟ್ ಖಂಡಿತವಾಗೂ ಅವು ನಮ್ಮ ಜನ ಎಲ್ಲರೂ ಬಂದು ಒಂದು ಸಿನಿಮಾನ ಯಾಕೆ ಗಿಮಿಕ್ ಮಾಡ್ತಾನೆ, ಗಿಮಿಕ್ ಇಲ್ಲದೆ ಏನೂ ದೊಡ್ಡ ನೀವು ಕೇಳ್ತೀನಿ, ಒಂದು ಅದ್ಭುತ ಸಿನಿಮಾ ಗಿಮಿಕ್ ಇಲ್ಲದೆ ಗೆದ್ದಿರೋ ಒಂದು ಸಿನಿಮಾ ತೋರಿಸಿ. ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟು, ದೊಡ್ಡ ದೊಡ್ಡವ್ರ ಮಕ್ಕಳು, ದೊಡ್ಡ ದೊಡ್ಡ ಹೆಸರಿದ್ದವ್ರಿಗೆ ಇಷ್ಟೇ ನಾನು ಬೆಲೆ ಕೊಡೋದಾದ್ರೆ, ಈಗ ಲಾಸ್ಟ್ ಕೇಳ್ತಿದ್ರೆ ಒಂದಿಷ್ಟು ವರ್ಷಗಳಿಂದ ಎಷ್ಟು ಜನ ನಮ್ಮ ಕನ್ನಡದಲ್ಲಿ ಡೈರೆಕ್ಟರ್ ಆಗಬೇಕು ಇದಾಗಲಿ ಬೆಳೆದಿದ್ದಾರೆ. ಹಿಂಗೆ ಹುಯ್ಕೊಂಡ್ರೆ ನಿನ್ನೂ ಹೊಡೆದಾಣ್, ನಿನ್ನ ಅಪ್ಪ ಅವನು ಹೊಡೆದಾಣಿತೀನಿ, ಮುಕ್ಳಿ ಮುಚ್ಕೊಂಡು ಬಾ. ಈ ಸಿನಿಮಾ ಜಗತ್ತಿನಲ್ಲಿ ಫ್ರಮ್ ದಿ ಬಿಗಿನಿಂಗಿಂದ ಇವತ್ತಿನ ಅತ್ಯಂತ ನತದೃಷ್ಟ ವ್ಯಕ್ತಿ ಅಂತ ಸಿನಿಮಾ ನಿರ್ಮಾಪಕ. ಪ್ರೊಡ್ಯೂಸರ್ ಮಾತಾಡ್ತಿದ್ರೆ ಹೆಂಗೆ ಹೇಳ್ತಾರೆ, ಪ್ರೊಡ್ಯೂಸರ್ ಅಲ್ರಿ ನಾಳೆ ಕೋಟಿ ಬಂದ್ರೇನು ನೀವು ನಮಗೆ ಕೊಡ್ತೀರಾ? ಇಂದ ಹಿಡಿದು ಆ್ಯಕ್ಟಿಂಗ್ ಇಂದ ಹಿಡಿದು ನೆಕ್ಸ್ಟ್ ಸಿನಿಮಾಗಳಿಂದ OTT ಇಂದ ಹಿಡಿದು ಹಿಂದಿ ಇದರಿಂದ ಹಿಡಿದು ಎಲ್ಲದಕ್ಕೂ ನನಗೆ ಫೋನ್ ಮಾಡ್ತಾನೆ ಇದ್ದಾರೆ. ನಾನು ಯಾವುದನ್ನು ಯಾರಿಗೂ ಕೂಡ ಒಂದು ಕೂಡ ಇನ್ನು ಓಕೆ ಅಂತ ಹೇಳಿಲ್ಲ. ಕಾರಣ ಇಷ್ಟು, ಈ ಸಿನಿಮಾ ಇನ್ನೂ ಥಿಯೇಟ್ರಿಕಲಲ್ಲಿ ಓಡೋವಂಥ ಶಕ್ತಿ ಇದೆ. ಈಗ ನಿಜವಾದ ಓಟ ಶುರುವಾಗಿಲ್ಲ, ನಿಜವಾದ ಓಟ ಇನ್ನು ಕೆಲವೇ ದಿವಸದಲ್ಲಿ ಶುರುವಾಗುತ್ತೆ, ಆಮೇಲೆ ಮಾತಾಡೋಣ. ನೀವು ಎಷ್ಟು ಸಿನಿಮಾ ನನಗೆ ಹೇಳಬೇಕು, ಈಗ ಲಾಸ್ಟ್ 3-4 ವರ್ಷದಿಂದ ಎಷ್ಟು ಹೊಸಬರ ಸಿನಿಮಾ ಅಥವಾ ಹೊಸಬ್ರು ಅಂತ ಅಂದ್ಕೊಳ್ಳಿ. ಏನು ಗೊತ್ತಾ, ನೀವು ಬ್ಯಾನರು, ಡೈರೆಕ್ಟ್ರು, ಹೀರೋ ಎಲ್ಲರೂ ಒಂದು ಹೊಸ ಟೀಮ್ ಕಟ್ಕೊಂಡು ಬಂದು ಎಷ್ಟು ಜನ ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ದಾರೆ. ನೀವು ಒಂದು ತೋರಿಸಿ ಉದಾಹರಣೆ. ಇವತ್ತಲ್ಲ ನಾಳೆ 10 ವರ್ಷಕ್ಕೆ ಇಂಡೈರೆಕ್ಟ್ ಆಗಿ ಕರ್ನಾಟಕಕ್ಕೆ ಹೊರತಾ ಬೀಳೋದು, ಕನ್ನಡಿಗರಿಗೆ ಹೊರತಾ ಬೀಳೋದು.